ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದಲ್ಲಿ SIR ಅಂದ್ರೆ ಮತದಾರರ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನ ರಾಜ್ಯ ಚುನಾವಣಾ ಆಯೋಗ ಆರಂಭ ಮಾಡಿದೆ. ಈಗಾಗಲೇ ಮ್ಯಾಪಿಂಗ್ ಕಾರ್ಯ ಆರಂಭವಾಗಿದ್ದು SIR ಪ್ರಕ್ರಿಯೆಗೆ ಕೂಡ ಚಾಲನೆ ದೊರೆತಿದೆ. ಇಂತಹ ಸಮಯದಲ್ಲಿ ರಾಜ್ಯದ ಕೆಲವು ಪ್ರಗತಿಪರ ಚಿಂತಕರು ಅಂತ ತಮ್ಮನ್ನು ತಾವು ಕರೆಸಿಕೊಳ್ಳುವವರು ಕಳೆದ ವಾರ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಖುದ್ದು ರಾಜ್ಯ ಸರ್ಕಾರವೇ ಚುನಾವಣಾ ಆಯೋಗ ನಡೆಸುವ SIR ಪ್ರಕ್ರಿಯೆಯನ್ನ ನಿಲ್ಲಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. SIR ನಿಂದ ಜನ ತಮ್ಮ ಮತದಾನದ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಾರೆ. ದಲಿತರು, ಆದಿವಾಸಿಗಳು, ಮುಸಲ್ಮಾನರು ಮತ್ತು ಕ್ರೈಸ್ತರ ಮತದಾನವನ್ನ ಕಸಿಯುವ ಉದ್ದೇಶದಿಂದಲೇ SIR ನಡೆಸಲಾಗ್ತಾ ಇದೆ. ಇದು ಅಂದ್ರೆ SIR ಕಾನೂನು ಮತ್ತು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಅಂತೆಲ್ಲ ಆ ಸಭೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದಾರಂತೆ. ಹೌದಾ? SIR ಸಂವಿಧಾನಿಕ ವ್ಯವಸ್ಥೆಯನ್ನ ಉಲ್ಲಂಘಿಸ್ತದ? ಅರ್ಹ ಮತದಾರರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುತ್ತದ? ರಾಜ್ಯ ಸರ್ಕಾರಕ್ಕೆ SIR ಪ್ರಕ್ರಿಯೆಯನ್ನ ಸ್ಥಗಿತಗೊಳಿಸಲು ಸಾಧ್ಯ ಇದೆಯಾ? ಎಲ್ಲ ವಿಷಯಗಳ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. SIR ಅಂದ್ರೆ ಏನು? ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಪ್ರಕ್ರಿಯೆ. ಸಿಂಪಲ್ ಆಗಿ ಹೇಳೋದಾದ್ರೆ ಮತದಾರರ ಹೆಸರು ಸೇರ್ಪಡೆ, ಡಿಲೀಷನ್, ವರ್ಗಾವಣೆ ಎಕ್ಸೆಟ್ರಾ. ಪ್ರತಿ ವರ್ಷ ಮಾಡುವಂತಹ ಸಾಮಾನ್ಯ ಪರಿಷ್ಕರಣೆಗಿಂತ ಇದು ಸ್ವಲ್ಪ ಭಿನ್ನವಾಗಿರುತ್ತೆ ಅಷ್ಟೇ. ಇಲ್ಲಿ ಚುನಾವಣಾ ಆಯೋಗ ನೇಮಿಸಿರುವಂತಹ BLOಗಳು ಮನೆ ಮನೆಗೆ ಹೋಗಿ ಪಟ್ಟಿಯನ್ನ ಪರಿಷ್ಕರಣೆ ಮಾಡಬೇಕು. ಈ ಹಿಂದೆ ಯಾವ ವರ್ಷದಲ್ಲಿ SIR ಆಗಿತ್ತು ಆ ವರ್ಷದ ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಕಾರ್ಯವನ್ನ ಮಾಡಬೇಕು. ಕರ್ನಾಟಕದಲ್ಲಿ 2002ರಲ್ಲಿ ಕೊನೆಯ ಬಾರಿಗೆ SIR ಆಗಿತ್ತು. ಹಾಗಾಗಿ ಆ ವರ್ಷದ ಮತದಾರರ ಪಟ್ಟಿಗೆ ಮ್ಯಾಪಿಂಗ್ ಮಾಡಬೇಕು. ಮ್ಯಾಪಿಂಗ್ ಮತ್ತು SIR ಪ್ರಕ್ರಿಯೆಯ ಬಗ್ಗೆ ಈ ಹಿಂದೆ ವಿಡಿಯೋ ಮಾಡಿದ್ದೇವೆ, ಹಾಗಾಗಿ ಅದನ್ನ ಮತ್ತೆ ಹೇಳೋದಕ್ಕೆ ಹೋಗುದಿಲ್ಲ. SIR ಅನ್ನೋದು ಚುನಾವಣಾ ಆಯೋಗ ನಡೆಸುವಂತಹ ಶುದ್ಧ ಸಂವಿಧಾನಾತ್ಮಕ ಪ್ರಕ್ರಿಯೆ. ಇಲ್ಲಿ ಕೇಂದ್ರ ಸರ್ಕಾರವಾಗ್ಲಿ ರಾಜ್ಯ ಸರ್ಕಾರವಾಗ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರಕ್ರಿಯೆಗೆ ಸಂವಿಧಾನದ 324ನೇ ವಿಧಿ ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 21ರ ರಕ್ಷಣೆ ಇದೆ. ಸ್ವತಃ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 21 ಕ್ಲಾಸ್ 3 ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾಲಕಾಲಕ್ಕೆ ಮಾಡಬೇಕು ಅಂತ ಹೇಳುತ್ತೆ. ಹೀಗಾಗಿ SIR ಪ್ರಕ್ರಿಯೆಯನ್ನ ಸಂವಿಧಾನ ವಿರೋಧಿ ಅಂತ ಹೇಳಲು ಸಾಧ್ಯವೇ ಇಲ್ಲ. SIR ಪ್ರಕ್ರಿಯೆಯನ್ನ ಯಾವುದೇ ರಾಜ್ಯ ಸರ್ಕಾರಕ್ಕೆ ಸ್ಥಗಿತಗೊಳಿಸುವ ಅಧಿಕಾರವೂ ಇಲ್ಲ. ಈ ಹಿಂದೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು SIR ನ ಸ್ಥಗಿತಗೊಳಿಸುವಂತೆ ಸುಪ್ರೀಂ ಕೋರ್ಟಿನ ಮೆಟ್ಟಲೇರಿದ್ರು. ಆದರೆ ಕೋರ್ಟ್ SIR ನ ಸ್ಥಗಿತಗೊಳಿಸಲು ಸುತಾರಾಮ್ ಒಪ್ಪಲೇ ಇಲ್ಲ. SIR ಗೆ ಸಂವಿಧಾನಾತ್ಮಕ ರಕ್ಷಣೆ ಇರುವ ಕಾರಣ ಯಾವ ರಾಜ್ಯ ಸರ್ಕಾರಕ್ಕೆ ಕೂಡ ಅದನ್ನ ಸ್ಥಗಿತಗೊಳಿಸಲು ಕಾನೂನಿನಲ್ಲಿ ಅವಕಾಶ ಇಲ್ಲ. ರಾಜ್ಯದಲ್ಲಿ SIR ಅನ್ನ ರಾಜ್ಯ ಚುನಾವಣಾ ಆಯೋಗದ ಸುಪರ್ದಿಯಲ್ಲಿ ನಡೆಸಬೇಕು ಅನ್ನುವಂತಹ ಆಗ್ರಹ ಕೂಡ ಸಭೆಯಲ್ಲಿ ಕೇಳಿ ಬಂದಿತ್ತಂತೆ. ಸಂವಿಧಾನಾತ್ಮಕವಾಗಿ ಇದು ಸಾಧ್ಯ ಇಲ್ಲ, ಅಸಾಧ್ಯ. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡಲು ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾತ್ರ ಅಧಿಕಾರ ಇರುತ್ತೆ. SIR ನಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗದರ್ಶಿ ಸೂತ್ರವನ್ನ ಪಾಲಿಸಿಕೊಂಡು ಕೆಲಸ ಮಾಡುವುದಷ್ಟೇ ರಾಜ್ಯ ಚುನಾವಣಾ ಆಯೋಗದ ಕೆಲಸ. ಈ ಸೋಕಾಲ್ಡ್ ಪ್ರಗತಿಪರ ಚಿಂತಕರು SIR ನ ವಿರೋಧ ಮಾಡ್ತಾ ಇರೋದು ಯಾಕೆ? ಮಮತಾ ಬ್ಯಾನರ್ಜಿ ಅವರು ತಮ್ಮ ವೋಟ್ ಬ್ಯಾಂಕ್ ಅನ್ನು ಹೆಚ್ಚಿಸಿಕೊಳ್ಳಲು ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ ದಂಡಿಯಾಗಿ ವೋಟರ್ ID ಮಾಡಿಸಿಕೊಟ್ಟಿದ್ರು. SIR ನ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಈ ಅಕ್ರಮ ವಲಸಿಗರು ಮ್ಯಾಪಿಂಗ್ ಮಾಡಲು ಸಾಧ್ಯವಾಗದ ಕಾರಣ, ಅದಕ್ಕೆ ಬೇಕಾದ ದಾಖಲೆಗಳನ್ನು ನೀಡಲು ಸಾಧ್ಯವಾಗದ ಕಾರಣ ಲಕ್ಷಾಂತರ ಅಕ್ರಮ ವಲಸಿಗರು ಅಲ್ಲಿನ ಮತದಾರರ ಪಟ್ಟಿಯಿಂದ ಹೊರಬಿದ್ದಿದ್ರು. ಕರ್ನಾಟಕದಲ್ಲಿ ಕೂಡ ಬಾಂಗ್ಲಾ ಅಕ್ರಮ ವಲಸಿಗರು ನೆಲೆಸಿದ್ದಾರೆ. ಅವರಿಗೂ ವೋಟರ್ IDಯನ್ನ ಮಾಡಿಸಿಕೊಡಲಾಗಿದೆ. SIR ಪ್ರಕ್ರಿಯೆಯಿಂದ ಎಲ್ಲಿ ಅವರು ಮತದಾನದಿಂದ ವಂಚಿತರಾಗ್ತಾರೋ ಎನ್ನುವಂತಹ ಆತಂಕ ಈ ಸೋಕಾಲ್ಡ್ ಪ್ರಗತಿಪರರದ್ದು ಮತ್ತು ಕಾಂಗ್ರೆಸ್ನದ್ದು. ಸದ್ಯದಲ್ಲಿಯೇ GBA ಚುನಾವಣೆ ಬರಲಿಕ್ಕಿದೆ. ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರು ನೆಲೆಸಿದ್ದಾರೆ ಅಂತ ಇತ್ತೀಚೆಗೆ ಕೋಗಿಲು ಬಡಾವಣೆಯ ಅಕ್ರಮ ತೆರವು ಕಾರ್ಯಾಚರಣೆಯ ವೇಳೆ ಬಹಿರಂಗಗೊಂಡಿತ್ತು. ಆದರೆ ಕಾಂಗ್ರೆಸ್ಗೆ SIR ವಿರುದ್ಧ ನೇರವಾಗಿ ಹೋರಾಟ ಮಾಡಲಾಗುವುದಿಲ್ಲ. ಸರ್ಕಾರ ಕೂಡ ಈ ವಿಷಯದಲ್ಲಿ ಏನೂ ಮಾಡಲು ಸಾಧ್ಯ ಇಲ್ಲ. ಇಂತಹ ಸಮಯದಲ್ಲಿ ಈ ಸೋಕಾಲ್ಡ್ ಪ್ರಗತಿಪರ ಚಿಂತಕರನ್ನ SIR ಬಗ್ಗೆ ಅಪಪ್ರಚಾರ ಮಾಡಬೇಕು ಅಂತಲೇ ಛೂ ಬಿಟ್ಟಿರುವ ಹಾಗಿದೆ.